ನನ್ನ ಅಚ್ಚುಮೆಚ್ಚಿನ ನಾಯಕರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜೆಡಿಎಸ್ ಪಕ್ಷದ ಯುವ ಸಾರಥಿಯಾದಂಥ ನಿಖಿಲಣ್ಣ ಸಾಹೇಬರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಕ್ಷೇತ್ರದ ನಿಕಟಪುರ ಶಾಸಕರಾದಂಥ ಸುರೇಶ್ ಗೌಡರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೇನೆ ಅಂದಾನವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೇನೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷದ ರಮೇಶ್ ಅಣ್ಣವರು, ಆತ್ಮೀಯ ಮಿತ್ರ ಒಕ್ಕಲಿಗ ಸಂಘದ ಖಜಾಂಚಿಯತ್ತ ಬಾಲಣ್ಣವರು, ಹಾಗೇನೆ ಶಿವಪ್ರಕಾಶ್ ರಾಮಚಂದ್ರು, ಎಲ್ಲ ಆತ್ಮೀಯ ವೇದಿಕೆಯಿಂದ ಎಲ್ಲ ಬಂಧುಗಳೇ, ದಿನಾಂಕ 16ನೇ ತಾರೀಕಿಂದ ನಮ್ಮ ಪಕ್ಷದ ಯುವ ಸಾರಥಿ ರಾಜ್ಯದ ಉಗ್ದಗಲಕ್ಕೂ ಸುಮಾರು 58 ದಿನಗಳ ಕಾಲ ಜೆಡಿಎಸ್ ಪಕ್ಷದ ಹಿರಿಯ ಚೇತನಗಳು ಯುವ ಮುಖಂಡರನ್ನ ಸುಮಾರು 90ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ತಮ್ಮ ಜೆಡಿಎಸ್ ಪಕ್ಷದ ಸದಸ್ಯರನ್ನ ಮಾತಾಡಲಿಕ್ಕೋಸ್ಕರ ಜೆಡಿಎಸ್ ಪಕ್ಷ ಜನತಾದಳ ಜನರೊಂದಿಗೆ ಒಂದು ಕಾರ್ಯಕ್ರಮ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಗೆ ಇವತ್ತು 2ನೇ ದಿವಸ ಬಂದಿದ್ದಾರೆ. ಮಳವಳ್ಳಿ ಮುಗಿಸಿ ಇವತ್ತು ನಾಗಮಂಗಲಕ್ಕೆ ಬಂದ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಅಭೂತಪೂರ್ವವಾಗಿ ಸ್ವಾಗತ ಮಾಡ್ಕೊಂಡು ಕರ್ಕೊಂಡ್ಬಂದ ಪ್ರಸಂಗ ತಮ್ಮ ಕಣ್ಣೆದುರಿಗಿದೆ. ಇವತ್ತು ಅಂತ ಸಂದರ್ಭದಲ್ಲಿ ತಮ್ಮನ್ನು ಕುರಿತು ಸದ್ಯದಲ್ಲೇ ಮಾತಾಡಲಿದ್ದಾರೆ. ತಮಗೆಲ್ಲ ಗೊತ್ತು, ಬಂಧುಗಳೇ, ನಾವು ನೀವೆಲ್ಲ ಸೇರಿ ಕುಮಾರಣ್ಣರ ನೀವೇ ನಮ್ಮ ಪಕ್ಷದ MP ಆಗಬೇಕು, ಮಂಡ್ಯ ಜಿಲ್ಲೆ ಅಭ್ಯರ್ಥಿ ಆಗಬೇಕು ಅಂತ ಒತ್ತಾಯದ ಮೇಲೆ ಕರ್ಕೊಂಡು ಬಂದು ಅತ್ಯಂತ ನಿರೀಕ್ಷೆಗೂ ಮೀರಿದಂತ ಹೆಚ್ಚಿನ ಮತವನ್ನು ಕೊಟ್ಟು ಇವತ್ತು ಕೇಂದ್ರ ಕಳಿಸ್ತು. ನಾವು ಅಪಾರವಾದ ಭರವಸೆಯಿಂದ ಕಟ್ಟಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಸಹ ನಮ್ಮ ಭರವಸೆಗೆ ಸ್ಪಂದಿಸಿ ಇವತ್ತು ಕೇಂದ್ರದಲ್ಲಿ ಉತ್ತಮ ಖಾತೆಯನ್ನು ಕೊಟ್ಟು ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ, ರಾಷ್ಟ್ರದ ಅಭಿವೃದ್ಧಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅಂತ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ಏನು ಉದಾಹರಣೆ ಅಂತ ಅಂದ್ರೆ, ಅಣ್ಣ 5 ನಿಮಿಷ ಇರೋಣ. ಉದಾಹರಣೆ ತಮಗೆಲ್ಲ ಗೊತ್ತಿದೆ, ಒಂದು ತಮ್ಮ ಕಣ್ಮುಂದೆ ಇದೆ. HMT ಕಾರ್ಖಾನೆ ಇವತ್ತು ದುಸ್ಥಿತಿಗೆ ಹೋಗಿದೆ. ಅಂತ ಸಂದರ್ಭದಲ್ಲಿ ಆ ಕಾರ್ಖಾನೆಯ ಪುನಶ್ಚೇತನ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಎತ್ಕೊಂಡು ಆ ಕಾರ್ಖಾನೆಯ ಅಭಿವೃದ್ಧಿಗೆ ಪಣ ತೊಟ್ಟು ನಿಲ್ಲಿಸುವ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಹೊಟ್ಟೆವರಿ ಬಂತು. ಏನು ಹೊಟ್ಟೆವರಿ? ಕುಮಾರಣ್ಣ ಅಭಿವೃದ್ಧಿ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾಗಿ ಆ ಕಾರ್ಖಾನೆಯ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ತನಕ ಅದು ಫಾರೆಸ್ಟ್ ಆಗಿರಲಿಲ್ಲ. ಕುಮಾರಣ್ಣ ಅಭಿವೃದ್ಧಿ ಮಾಡ್ತೀವಿ ಅಂದ ತಕ್ಷಣ ಅದು ಅರಣ್ಯ ಆಗೋಯ್ತು. ಯಾಕೆ? ಹೊಟ್ಟೆವರಿ. ಕುಮಾರಣ್ಣ ಉತ್ತಮ ಆಡಳಿತಗಾರರು, ಕೇಂದ್ರದಿಂದ ಸರ್ಕಾರ ಸಾಕಷ್ಟು ಅನುದಾನ ತಂದು ಕೊಡ್ತಾರೆ, ದುಸ್ಥಿತಿಗೆ ಹೋಗಿರುವಂತ ಎಲ್ಲ ರಾಜ್ಯದ ಕಾರ್ಖಾನೆಗಳನ್ನ ಅಭಿವೃದ್ಧಿ ಪಡಿಸ್ತಾರೆ, ಅವ್ರಿಗೆ ಹೆಸರು ಬಂದ್ಬಿಡುತ್ತೆ. ಹಾಗಾಗಿ ಅವರು ಕೈ ಹಾಕ್ತಿದಂಗೆ ನಾವು ತೊಂದರೆ ಕೊಡೋಣ, ಅದು ಫಾರೆಸ್ಟ್ ಅಂತ ಅದಕ್ಕೆ ಅವಕಾಶ ಮಾಡಿಕೊಡಬೇಡ ಅಂದ್ಬಿಟ್ಟು ಆ ಪುನಶ್ಚೇತನಕ್ಕೆ ಅವಕಾಶ ಕೊಡಲಿಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಸಹ ಅನೇಕ ಕೈಗಾರಿಕೆಗಳನ್ನ ತಂದು ಜಿಲ್ಲೆಯ ಸಮಗ್ರ ಯುವಕ ಮಿತ್ರರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸರ್ವಸನ್ನದ್ಧರಾಗಿ ನಿಂತಿದ್ದಾರೆ. ಆದರೆ ಇವತ್ತು ಯಾವುದೇ ಕೈಗಾರಿಕಾ ಸ್ಥಾಪನೆಗೆ ರಾಜ್ಯ ಸರ್ಕಾರದ ಸಹಕಾರ ಇದೆ. ಆದರೆ ಕಿಂಚಿತ್ತೂ ಒಂದು ಸಹಕಾರವನ್ನು ಕೊಡದೆ ಅವರ ಅಭಿವೃದ್ಧಿಗೆ ಪೂರಕವಾಗಿ ಸಹಕಾರ ಕೊಡ್ತಾ ಇಲ್ಲ. ಅವರ ಸಂಪೂರ್ಣ ನೆರವನ್ನ ಅವರ ಒಂದು ಇಲಾಖೆಯ ಕಾರ್ಯಕ್ರಮಗಳನ್ನ ಬೇರೆ ರಾಜ್ಯಗಳು ಸಂಪೂರ್ಣವಾಗಿ ಬಳಸ್ಕೊಂಡು ಆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಾವ್ರೆ. ಹಾಗಾಗಿ ಗೊತ್ತಾಯ್ತದೆ, ಇವತ್ತು ಉತ್ತಮ ಆಡಳಿತಗಾರರನ್ನ, ಉತ್ತಮ ವ್ಯಕ್ತಿನ, ಉತ್ತಮ ಖಾತೆ ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಣ್ಣ ಸಂಪೂರ್ಣವಾಗಿ ಬಳಸ್ಕೊಳ್ಳೋದ್ರಲ್ಲಿ ಈ ಸರ್ಕಾರ ವಿಫಲ ಆಗ್ತಾ ಇದೆ. ಅದೆಲ್ಲ ಹಾಗಾಗಿ ಇವತ್ತು ಸರ್ಕಾರದ ಅನೇಕ ನ್ಯೂನತೆಗಳನ್ನ ಬಿಚ್ಚಿಡುವಂತ ಸಮಯ ಸುರೇಶ್ ಗೌಡ್ರು ಸಹ ಸಂಪೂರ್ಣವಾಗಿ ಹೇಳಿದ್ದಾರೆ. ಇವತ್ತು ನಿಕಟಪುರ ಶಾಸಕರಂತ ಸುರೇಶ್ ಗೌಡ್ರವರು ಸ್ನೇಹಜೀವಿ ಅಂದಾನಣ್ಣ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದ, ನಿನ್ನ ಮಂಡ್ಯದಲ್ಲಿ ಹುಲಿ ಅಂತ ಹೇಳಿದ್ದೀನಿ, ನೀನು ನಾಗಮಂಗಲ ಹೊರತುಪಡಿಸಿ ಹುಲಿ.
ನಾಗಮಂಗಲಕ್ಕೆ ಬಂದ ತಕ್ಷಣ ಅವರೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಕಟ್ಬಿದ್ದು ಇಲಿ ಆಗ್ಬಿಡ್ತಿದೆ. ನೀನೊಂಥರ ಸ್ನೇಹಜೀವಿ ನಾಗಮಂಗಲ ವಿಚಾರ ಬಂದಾಗ ಹೊರಗಡೆ ಮಾತ್ರ ಗರ್ಜಿಸ್ತೀವಿ ಅಂತ. ಹಾಗೆ ನಿಮ್ಮೆಲ್ಲರ ನಮಗೂ ಸಹ ವಯಸ್ಸಲ್ಲಿ ಚಿಕ್ಕದಾದ್ರು ಸಹ ಪ್ರೀತಿಯಿಂದ ವಿಶ್ವಾಸದಿಂದ ಆತ್ಮೀಯವಾಗಿ ನಮ್ಮನ್ನು ಸಹ ಜೊತೆಲಿ ಕರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರನ್ನೂ ಸಹ ಏಕವಚನದಲ್ಲಿ ಕನಿಷ್ಠ ಪಕ್ಷ 8,000 ರಿಂದ 10,000 ಯುವಕ ಕಾರ್ಯಕರ್ತರನ್ನ ಹೆಸರು ಕರೀತಾರೆ. ಓಲಾ ಬಾಲ ಅಂತ ಆತ್ಮೀಯವಾಗಿ ಮಾತಾಡಿಸ್ತಾರೆ. ಯಾಕೆ ಅಂದ್ರೆ ಎಲ್ಲಿ ಆತ್ಮೀಯತೆ ಇರ್ತದೆ, ಎಲ್ಲಿ ಪ್ರೀತಿ ಇರ್ತದೆ, ಎಲ್ಲಿ ವಿಶ್ವಾಸ ಇರುತ್ತೆ, ಅಲ್ಲಿ ಏಕವಚನ ಬರ್ತದೆ. ಹಾಗಾಗಿ ನೀವು ಅಷ್ಟೇನೆ ಅವ್ರನ್ನ ನಾವು ಸುಮಾರು ಪ್ರಸಂಗಗಳು ನೋಡಿದೀವಿ. ಬೀದಿಲಿ ಅಡ್ಡ ಹಾಕೊಂಡು ಹಿಂಗಲ್ಲ ಹಂಗಲ್ಲ ಅಂತ ಕಡ್ಡಿ ಕೈ ಹಿಡ್ಕೊಂಡು ಹಿಡ್ಕೊಂಡು ಕೆಲಸ ಮಾಡಿಸ್ಕೊಂತ ಪ್ರಸಂಗ ಇದೆ. ತಮ್ಗೆಲ್ಲ ಗೊತ್ತಾಗಿದೆ. ಎಲ್ಲಿ ಯಾವುದೇ ವಸ್ತು ತಮ್ಮ ಜೊತೆಲಿದ್ದಾಗ, ತಮ್ಮ ಜೊತೆ ಅದು ಆತ್ಮೀಯವಾಗಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದು ಕಳ್ಕೊಂಡ ಸಂದರ್ಭದಲ್ಲಿ ಅದ್ರ ತೂಕ, ಅದ್ರ ಮೌಲ್ಯ ಗೊತ್ತಾಗುತ್ತೆ. ಎಲ್ಲೋ ಅಪ್ಪಿತಪ್ಪಿ ಕಳ್ಕೊಬಿಟ್ಟಿದ್ದೀರಿ, ಈಗ ಅದು ತೂಕ ಗೊತ್ತಾಗಿದೆ. ನಿಮ್ಮ ಪ್ರೀತಿ ವಿಶ್ವಾಸ ಅಪಾರವಾಗಿ ತೋರಿಸ್ತಾ ಇದ್ದೀರಿ. ಹಾಗಾದ್ರೆ ನಿಮ್ಮೆಲ್ಲರೂ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ವಾಲಂಟ್ರಿ ಆಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗೊಳಿಸಿರೋದಕ್ಕೆ ಗೊತ್ತಾಗುತ್ತೆ. ಇವತ್ತು ನಿಖಿಲಣ್ಣರು ಮತ್ತು ಕುಮಾರ ಸಾಹೇಬರು, ದೇವೇಗೌಡರು ಸವಾಲ ಮೇಲೆ ಜೊತೆಗೆ ಸುರೇಶ್ ಅಣ್ಣರ ಮೇಲೆ ಇಟ್ಟಿರುವಂಥ ಪ್ರೀತಿ, ಯಾವ ಮಟ್ಟದ ಪ್ರೀತಿ ಇಟ್ಟಿದ್ರಿ ಅಂತ ಇವತ್ತು ಅಭೂತಪೂರ್ವವಾಗಿ ಮೆರವಣಿಗೆ ಮಾಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ರಿ. ನಾಳೆನೂ ಸಹ ನಮ್ಮ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ನಿಖಿಲಣ್ಣರ ಕಾರ್ಯಕ್ರಮ. ತಾವೆಲ್ಲರೂ ಸಹ ಆದಷ್ಟು ಮುಖಂಡರುಗಳು ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಸುರೇಶ್ ಗೌಡರ ಗೆಲುವಿನ ಅತ್ಯಂತ ಅಂತರದಿಂದ ನೋಡಬೇಕು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.